ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಣ್ಣ ಹಿಂಗ್ ಮಾಡೋಣ, ಅದಕ್ಕೆ ನಿನ್ ಪ್ರೀತಿ ಸೂಪರ್ ಅಂತ ಆಗ ತಿಳಿತದೆ. ಹಿಂಗ್ ಮಾಡೋಣ ಅಂದ್ರೆ ಹೆಂಗ್ಲ ಮಾಡೋದ ಅಣ್ಣ? ಗ್ಯಾಪ್ ಕೊಡದೆ ಅದ್ಗೆನ ಕುಂತಲ್ಲೂ ನಿಂತಲ್ಲೂ ಓಡಾಡ್ದಲ್ಲೂ ಎಲ್ಲ ಕಡೆ ಒಂದೇ ಸಮನೆ ಹೊಗಳ್ತಾರಣ್ಣ. ಆವಾಗ ಅದ್ಗೆಗೆ ನಿನ್ ಮೇಲೆ ಹಂಗೆ ವಾಕರ್ಕೆ ಬರ್ತದೆ. ಏಯ್ ಸುಮ್ಕಿರ್ಲ ಅಪ್ಸಕ್ಕನ್ನ ನೋಡಿ ಬೇಡ. ಮತ್ತಿನ್ನೇನ್ಲ ಅತ್ತಿಗೆ ವಸ್ತು ಮೇಕೆ ಆಸೆ ಇಲ್ಲ ಅಂದ್ಮೇಕೆ ಹೊಗಳಿಕೆಗೆ ಮರಳಾಗ್ತಾರ. ಹಂಗೇನ ಮಾಡಿದ್ರೆ ಮನೆಯವರೆಲ್ಲ ಸೇರ್ಕೊಂಡು ನಾನು ಇನ್ನೂ ಗೇಲಿ ಮಾಡ್ತಾರ ಅಟಯ್ಯ. ಅಣ್ಣ ಇದು ಯಾವ ಬೇಡ ಅಣ್ಣ, ನೀನು ಹಿಂಗೆ ಮಾಡೋಣ. ಅದಕ್ಕೆ ನಿನ್ನ ಕೈಯಾರೆ ಪ್ರೀತಿಯಿಂದ ಅಡುಗೆ ಮಾಡಿ ತಿನ್ಸೋಣ. ಅದಕ್ಕೆ ಮನ್ಸು ಮಾಡಿದ್ರು ಮಾಡಿದ್ರು. ಅಡುಗೆ ಮಾಡಿದ್ರೆ ಬಟ್ಟ ಆಯ್ತೀನಿ ಕಲ್ಲ, ಪ್ರೀತಿನ ನಿರೂಪಿಸ್ದಂಗೆ ಆಗಿಲ್ಲ. ನಾನು ಏನೋ ಸರ್ಕಸ್ ಹೊಡಿತಾ ಇದ್ದೀನಿ, ಯಾವುದು ಕೆಲ್ಸಕ್ಕೆ ಬರ್ತಾ ಇಲ್ಲ. ಅಣ್ಣ, ಒಂದು ಅವರಿಗೆ ಇಷ್ಟ ಆಗಿದ್ನೆಲ್ಲ ನೀನು ತಂದು ಕೊಡೋದು, ಇನ್ನೊಂದು ಪಿಕ್ಚರಲ್ಲೆಲ್ಲ ಹೇಳ್ತಾರಲ್ಲ ನಿಂಗೋಸ್ಕರ ಪಿರಾಣನೇ ಬಿಡ್ತೀನಿ ಅಂತ ಹಂಗೆ ಹೇಳೋದು. ಇವು ಎರಡೇ ಅಣ್ಣ ದಾರಿ ಇರೋದು. ಅವಿ ಬಸ್ ಬರಕ್ ಇನ್ನೊಂದು 5 ನಿಮಿಷ ಆಯ್ತದೆ. ಟೀ ಏನಾರ ಕುಡಿದ್ಯಾ ನವಿ? ನಂಗೇನು ಬೇಡ ಕಣೋ, ನೀನ್ ಬೇಕಿದ್ರೆ ಕುಡಿ. ಅಷ್ಟರಲ್ಲಿ ನಾನು ಕಂಟಿ ಬಾವಂಗ್ ಫೋನ್ ಮಾಡಿ ಹೇಳ್ತೀನಿ. ಸರಿ. ಸುಮಾ ಫೋನ್ ಮಾಡ್ತಾವಳೆ. ಹಲೋ, ಹೇಳು ಸುಮಾ. ಹಾಯ್ ಬಾವಾ, ಹೇಗಿದ್ದೀರಾ? ಅಕ್ಕ ಇಲ್ವಾ? ಅಕ್ಕ ಕೆಳಗಡೆ ಏನೋ ಕೆಲಸ ಮಾಡ್ತವ್ರೆ. ಏನ್ ಸುಮಾ? ಬಾವಾ, ನನ್ಗೆ ಮಾರ್ಕೈ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಇವತ್ತೇ ಜಾಯ್ನಿಂಗ್ ಇತ್ತು, ಹೋಗ್ತಿದ್ದೆ. ಅದಕ್ಕೆ ನಿಮ್ಗೊಂದ್ಸಲ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಹೌದಾ? ನಮ್ಗೊಂದು ಮಾತು ಹೇಳಿಲ್ಲ. ನೆನ್ನೆ ತಾನೇ ಇಂಟರ್ವ್ಯೂಗೆ ಹೋಗಿದ್ದೆ ಬಾವಾ. ಅದ್ ಮುಗಿಸಿ ಮನೆಗೆ ಬರಕ್ ತಡ ಆಯ್ತು, ಅದಕ್ಕೆ ಹೇಳಕ್ ಆಗ್ಲಿಲ್ಲ. ಅತ್ತೆ ಹತ್ರ ಆಶೀರ್ವಾದ ತಗೊಳಕ್ ಬರ್ಬೇಕು, ಬರ್ತೀನಿ. ಹೌದಾ? ಸರಿ ಸರಿ. ಹೌದು, ಈಗಲೇ ಕೆಲ್ಸಕ್ಕೆ ಹೋಗಕ್ಕೆ ಏನ್ ಅವಸರ ಆಗಿತ್ತು? ಬಾವಾ, ಆ ರಾಜಿಗೆ ಸವಾಲ್ ಹಾಕಿದ್ದೆ, ಅದನ್ ಗೆಲ್ಲೋದೇ ನನ್ ಗುರಿ ಆಗಿತ್ತು. ಸರಿ, ಈಗ ಸಿಕ್ಕಿರೋ ಕೆಲಸ ನಿಂಗೆ ಒಪ್ಪಿಗೆ ಆಯ್ತು ತಾನೆ? ತುಂಬಾ ಒಳ್ಳೆ ಕಂಪನಿ ಬಾವಾ. ನಾನು ಅಲ್ಲೇನಾದ್ರೂ 3-4 ವರ್ಷ ಕೆಲಸ ಮಾಡಿದ್ರೆ ದೊಡ್ಡ ಪೋಸ್ಟಿಗೆ ರೀಚ್ ಆಗ್ತೀನಿ. ಸೂಪರ್ ಸುಮಾ, ಕೆಲಸ ಸಿಕ್ಕಿದಕ್ಕೆ ಶುಭಾಶಯಗಳು. ಥ್ಯಾಂಕ್ ಯು ಬಾವಾ. ಸುಮಾ, ಅದು ನಿಂತ ಒಂದು ಐಡಿಯಾ ಕೇಳುಮ ಅಂತೀವ್ನಿ, ಕೇಳ? ಕೇಳಿ ಬಾವಾ, ನಿಮ್ಮಷ್ಟು ಅಲ್ದೆ ಹೋದ್ರೂನು ಸ್ವಲ್ಪ ಐಡಿಯಾ ನಾನು ಇಟ್ಟಿದ್ದೀನಿ. ಅದು ನಿಮ್ಮಕ್ಕ ನನ್ನ ಮ್ಯಾಗೆ ಮುನ್ಸ್ಕೊಬಿಟ್ಟವ್ರೆ. ಅದೇನೋ ಅವ್ರ ಮ್ಯಾಗ ಪಿರುತಿ ಐತಾ ಇಲ್ವಾ ಅಂತ ನಿರೂಪಿಸ್ಬೇಕಂತೆ. ಅದಕ್ಕೆ ಏನ್ ಮಾಡ ಸುಮಾ? ಅಲ್ಲ ಬಾವಾ, ಅಕ್ಕಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀವಿಬ್ರು ಮದ್ವೆ ಆಗಿದ್ದೆ ಪ್ರೀತಿಸ್ತಿದ್ದೀರಾ ಅಂತ ತಾನೆ? ಈಗ ನಿಮ್ ಪ್ರೀತಿ ಮೇಲೆನೆ ಅವಳಿಗೆ ಡೌಟ್ ಅಂತ? ಅಯ್ಯೋ, ಅದು ಏನ್ ಕತೆನೋ, 2 ದಿವಸದಿಂದ ಸರ್ಕಸ್ ಆಡಿಸ್ತವ್ರೆ. ಸರಿಯಾಗಿ ಮಾತಾಡಕ್ಕಿಲ್ಲ, ಏನ್ ಮಾಡಿದ್ರೆ ಒಪ್ಪಕ್ಕಿಲ್ಲ. ಅದ್ರಾಗೆ ನಮ್ಮ ಅವನು ಒಗ್ಗರಣೆ ಬೇರೆ. ಬಾವಾ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮನೆಗ್ ಬಂದ್ಮೇಲೆ ಸೂಪರ್ ಡೂಪರ್ ಐಡಿಯಾ ಕೊಡ್ತೀನಿ, ಡೋಂಟ್ ವರಿ, ಓಕೆನಾ? ಥ್ಯಾಂಕ್ಸ್ ಸುಮಾ. ನಾನು ನಾದ್ನೆ ಅಂದ್ರೆ ನಾದ್ನೆ. ಸುಮಾ ಇರು, ನಿಮ್ಮ ಅಕ್ಕ ಬಂದು ಕೊಡ್ತೀನಿ. ಸುಮಾ ಫೋನ್ ಮಾಡೋಳೆ, ದೊಡ್ಡ ಆಫೀಸ್ನಾಗೆ ಕೆಲಸ ಸಿಕ್ಕೈತಂತೆ, ಇವತ್ತಿಂದನೇ ಹೋಯ್ತಾವಳಂತೆ. ಹೌದಾ? ಹಲೋ ಸುಮಾ, ಕೆಲಸ ಸಿಕ್ತಾ? ನನ್ಗೊಂದು ಮಾತು ಹೇಳಲೇ ಇಲ್ವಲ್ಲೇ? ಸಾರಿ ಅಕ್ಕ, ನೆನ್ನೆ ತಾನೇ ಇಂಟರ್ವ್ಯೂ ಆಯ್ತು, ಇವತ್ ಜಾಯ್ನಿಂಗ್ ಇತ್ತು. ಯಾವ ಕಂಪ್ನಿ? ಡೆಸಿಗ್ನೇಷನ್ ಏನು? ಮಾರ್ಕೈ ಕಂಪನಿ, ಜೂನಿಯರ್ ಇಂಜಿನಿಯರ್. ವಾವ್ ಸುಮಾ, ನೀನ್ ನೆನ್ನೆನೇ ಒಂದು ಮಾತು ಹೇಳಿದಿದ್ರೆ ಮನೆಗೆ ಬಂದು ವಿಶ್ ಮಾಡಿ ನಾವಿಬ್ರು ನಿನ್ಗೆ ಒಂದು ಗಿಫ್ಟ್ ಕೊಟ್ಟು ಹೋಗ್ತಿದ್ವಿ. ಪರವಾಗಿಲ್ಲ ಅಕ್ಕ, ಇವತ್ತು ಸಹನಾ ಅಕ್ಕನ ಬರ್ತ್ಡೇ ಇದೆ, ನೀವು ಮನೆಗೆ ಬನ್ನಿ, ಸೆಲೆಬ್ರೇಟ್ ಮಾಡೋಣ, ಸರಿನಾ? ಇವತ್ತು ಸಹನಕ್ಕನ್ ಬರ್ತ್ಡೇನಾ? ಹೌದು, ನೀನು ಮತ್ತೆ ಬಾವ ಮಿಸ್ ಮಾಡದೆ ಬನ್ನಿ. ಖಂಡಿತ ಬರ್ತೀವಿ. ಯಾಕಕ್ಕ, ನಮ್ ಭಾವನ ತುಂಬಾ ಗೋಳೊಯ್ಕೋತಿದ್ಯಂತೆ. ಅವ್ರಿಗೆ ನಿನ್ ಮೇಲ್ ಪ್ರೀತಿ ಇರೋದಕ್ಕೆ ತಾನೆ ಅವ್ರು ಇದಕ್ಕೆ ಪ್ರಪೋಸ್ ಮಾಡಿದ್ದು.
ಅಕ್ಕ ನಮ್ ಬಾವ 24 ಕ್ಯಾರೆಟ್ ಗೋಲ್ಡ್, ಅವ್ರಿಗೆ ಜಾಸ್ತಿ ಟಾರ್ಚರ್ ಕೊಡ್ಬೇಡ. ಸರಿ ಅಕ್ಕ, ಬಾಯ್. ನನ್ಗೆ ನನ್ ಬಸ್ ಬರೋ ಟೈಮ್ ಆಯ್ತು. ಅತ್ತೆಗೂ ಹೇಳ್ಬಿಡು ನನಗೆ ಕೆಲಸ ಸಿಕ್ಕಿರೋ ವಿಷಯ. ಬಾಯ್ ಸುಮಾ, ಆಲ್ ದಿ ಬೆಸ್ಟ್. ಆಯ್ತಕ್ಕ, ಬಾಯ್. ಇದೇನವಿ ಇವತ್ ಸಾನಕನ್ ಬರ್ತಡೇನಾ? ಹೇಳಿದ್ರೆ ನಾನು ವಿಶ್ ಮಾಡ್ತಿರ್ಲಿಲ್ವೇ? ಇನ್ನು ಯಾರು ವಿಶ್ ಮಾಡಿಲ್ಲ ಕಣೋ. ಸಂಜೆ ಎಲ್ರು ಸೇರ್ಕೊಂಡು ಅಕ್ಕನ್ ಸರ್ಪ್ರೈಸ್ ಕೊಡೋಣ, ಆಯ್ತಾ? ಓ ಹಂಗಾರೆ ಸರಿ ಬಿಡು. ಸರಿ ಕಣೋ, ನೀನ್ ಹೊರಡು. ಬಸ್ ಬಂದ್ರೆ ನಾನು ಹೊರಡ್ತೀನಿ. ಆಯ್ತು ಕಣವಿ, ಸಂಜೆ ನಾನೇ ಬಸ್ ಸ್ಟಾಪ್ ಬಂದು ಪಿಕ್ ಮಾಡ್ತೀನಿ. ಹುಷಾರು. ಬಾಯ್. ರಾಜೇಶ್ವರಿ, ಮನೆಗೆ ಸ್ಪೀಡ್ ತಗೊಂಡೋದ್ರೆ ಎಲ್ಲರೂ ಸೇರ್ಕೊಂಡು ನನಗೆ ಅವಮಾನ ಮಾಡ್ತೀರಾ? ಲೇ ಸುಮಾ, 3 ಅಡಿ ಇಲ್ಲ, ನೀನು ನನ್ನ ವಿರುದ್ಧ ಗೆಲ್ತಿಯೇನೆ. ನೀನು ಪರೀಕ್ಷೆನ ಗೆದ್ದಿರ್ಬೋದು, ಕೆಲ್ಸನೂ ಗಿಟ್ಟಿಸ್ಕೊಂಡಿರ್ಬೋದು, ಆದ್ರೆ ಈ ರಾಜಿ ಮನ್ಸ್ ಮಾಡಿದ್ರೆ ನಿನ್ ಜೀವನದಾಗಿ ಮಕ್ಕಡೆ ಮಲಗ್ತೀಯ. ಲೇ, ನನಗೆ ಅನುಭವ ಆಗಿರೋಷ್ಟು ನಿನಗೆ ವಯಸ್ಸಾಗಿಲ್ಲ, ನೀನು ನನ್ನ ವಿರುದ್ಧ ನಿಂತ್ಕೊಂಡು ಗೆಲ್ತೀಯಾ? ನಿನಗೆ ಯಂಗ್ ಶಿಕ್ಷೆ ಕೊಡಬೇಕು, ಯಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಸಂದಾಗಿ ಗೊತ್ತೈತೆ. ರಾಜೇಶ್ವರಿ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಓಹ್, ಸುಮಂಗ್ ಕೆಲಸ ಸಿಕ್ಕಿರೋ ವಿಷಯ ಹೇಳಕ್ಕಿರ್ಬೋದು. ಹಲೋ ರಾಜಿ ಅವರೇ. ಹಲೋ ಸಾಹೇಬ್ರೆ. ನನಗೆಲ್ಲ ವಿಷಯ ಗೊತ್ತಾಯ್ತು ರಾಜೇಶ್ವರಿ ಅವರೇ. ನಾನು ಹೈಯರ್ ಲೆವೆಲಲ್ಲೆಲ್ಲ ಟ್ರೈ ಮಾಡಿದೆ, ಆದರೆ ಏನು ಮಾಡೋದು, ಆ ಹುಡುಗಿ ಮಾರ್ಕ್ಸ್ ಚೆನ್ನಾಗಿರೋದ್ರಿಂದ ಕೆಲಸ ಕಿತ್ಕೊಳಕ್ಕಾಗಲಿಲ್ಲ. ನಾನು ಅದೇ ವಿಷಯಕ್ಕೆ ಫೋನ್ ಮಾಡಿದ್ದು ಸಾಹೇಬ್ರೆ. ಅವಳಿಗೆ ಕೆಲಸ ಸಿಕ್ದಾಗಿಂದ ಆ ದರಿದ್ರದವ್ರಿಗೆ ಸಾನೆ ದುರಾಂಕಾರ ಬಂದ್ಬಿಟ್ಟೈತೆ. ದೊಡ್ಡವರು ಚಿಕ್ಕವರು ಅಂತನೂ ನೋಡದೆ ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಗೊತ್ತಾ? ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ತಕ್ಷಣ ಅವರು ನನ್ನ ಲೆವೆಲ್ಗೆ ಬೆಳೆಯೋಕ್ಕಾಗಲ್ಲ ರಾಜೇಶ್ವರಿ ಅವರೇ. ನೀವು ಯಾಕೆ ವರಿ ಮಾಡ್ತೀರಾ? ಅವ್ರು ಯಾವತ್ತಿದ್ರೂ ನಮ್ಮ ಕಾಲಡಿನೇ. ಅಯ್ಯೋ, ನೀವ್ ಅಲ್ಲೇ ತೆಪ್ ತಿಳ್ಕೊಂಡಿರೋದು ಸಾಹೇಬ್ರೆ. ಓದ್ತಿರ್ಬೇಕಾರೆ ನಿಮ್ ತಾವ ಬಂದು ಏಟೆಲ್ಲ ದಿಮಾಗ್ ತೋರ್ಸವಳೆ. ಇನ್ ಕೆಲ್ಸ ಸಿಕ್ಕದ್ಮ್ಯಾಕೆ ಕೊಬ್ಬು ಕಮ್ಮಿ ಆಯ್ತದೆ ಅನ್ಕೊಂಡಿದೀರಾ? ಈ ಸತಿ ನಿಮ್ ಮಗನ್ನ ಅವಳೆ ಆರಿಸ್ಕೊಂಡು ಹೋಗಿ ಲಗ್ನ ಆದ್ರೂ ಆಯ್ತಾಳೆ. ಈ ದುಡಿಯ ಹೆಣ್ಮಕ್ಳು ಬುದ್ಧಿ ನಿಮ್ಗೆ ಗೊತ್ತಿಲ್ವೇ? ಹಾಗೇನಾದರೂ ಆದರೆ ನಾನು ಸುಮ್ಮನೆ ಇರಲ್ಲ. ಶಿವಾನಿ ನಿಮ್ ಮಗನ್ ಬಗ್ಗೆ ಎಲ್ಲ ಹೇಳವಳೆ. ಅವನು ಇವಾಗ ನಿಮ್ ಮಾತ್ ಕೇಳ ಮನಸ್ಥಿತಿಲಿಲ್ಲ. ಕೇಳದೆ ಹೋದರೆ ಕೇಳೋ ಥರ ಮಾಡ್ತೀನಿ. ನೋಡಿ ಸಾಹೇಬ್ರೆ, ನಮ್ ವಸ್ತು ಭದ್ರವಾಗಿರ್ಬೇಕು ಅಂದ್ರೆ ಮೊದ್ಲು ಆಯುಷ್ಕಾಂತನ ದೂರ ಮಾಡ್ಬೇಕು. ನಾನ್ ಹೇಳ್ದಂಗೆ ಕೇಳಿದ್ರೆ ನಿಮ್ ಮಗನು ನಿಮಗ್ ಸಿಗ್ತಾನೆ, ಆ ಸುಮನ್ ದುರಾಂಕಾರನು ಸಾಯ್ತದೆ. ಅದೇನು ಹೇಳ್ಬೇಕಂತಿದ್ದೀರಾ ಹೇಳಿ ರಾಜೇಶ್ವರಿ ಅವರೇ.